ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಕೂಡ ಜೀವನದಲ್ಲಿ ಹೀರೋಗಳು ಆಗಬೇಕು ಅಂತ ಬಯಸ್ತೀವಿ. ಹಾಗೆ ಅನೇಕ ಮಂದಿ ಹೀರೋಗಳು ಆಗಿರ್ತಾರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ. ಆದ್ರೆ ರಿಯಲ್ ಹೀರೋ ಆಗೋದು ಯಾವಾಗಪ್ಪ ಅಂತಂದ್ರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಚಪ್ಪಾಳೆ, ವೇದಿಕೆ ಅಥವಾ ಯಾವುದೇ ರೀತಿಯ ನಿಷ್ಠೆಯಿಂದ ಕರ್ತವ್ಯವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ರಿಯಲ್ ಹೀರೋಗಳಾಗ್ತಾರೆ. ಅಂತ ಒಬ್ಬ ರಿಯಲ್ ಹೀರೋ ನಮ್ಮ ಮುಂದೆ ಇದ್ದಾರೆ. ಇವರು ಕೆಂಪೇಗೌಡ ಪ್ರಶಸ್ತಿ ವಿಜೇತರು, HCGಯ ಡೀನ್ ಹಾಗೆ ಪ್ರೊಫೆಸರ್, ಅದರ ಜೊತೆಯಲ್ಲಿ ಟೆಡೆಕ್ಸ್ ಸ್ಪೀಕರ್, ಇನ್ವೆಂಟರ್ ಅಂಡ್ ವಾಟ್ ನಾಟ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಡೆದಾಡುವಂತ ಆಕ್ಸ್ಫರ್ಡ್ ಡಿಕ್ಷನರಿ ರೀತಿಯಲ್ಲಿ ನನಗೆ ಕಾಣಿಸ್ತಾರೆ. ಅವ್ರ ಜೊತೆಯಲ್ಲಿ ಇವತ್ತಿನ ಮಾತುಕತೆ ರಿಯಲ್ ಹೀರೋ ಮೂಲಕ ಅವರನ್ನ ಗೌರವಿಸ್ತಾ ಇದೀವಿ. ಹಾಗೆ ವಿ ಆರ್ ಸೆಲೆಬ್ರೇಟಿಂಗ್ ಯು ಸರ್. ವಿ ಆರ್ ಟ್ರೂಲಿ ಹಾನರ್ಡ್ ಅಂಡ್ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗುತ್ತೆ. ವಿ ಆರ್ ಟ್ರೂಲಿ ಪ್ರೌಡ್. ನಮಗೀಗ ಮಾತಾಡ್ತಾ ಇದೀವಿ ಅಂತಂದ್ರೆ ಧ್ವನಿ ತುಂಬಾ ಮುಖ್ಯ. ಅದರಲ್ಲೂ ನಮ್ಮ ಈ ಪ್ರೊಫೆಷನ್ ಅಲ್ಲಿ ಧ್ವನಿ ಎಷ್ಟು ಮುಖ್ಯ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿದೆ. ಅದ್ರ ಜೊತೆ ಪ್ರತಿಯೊಬ್ಬರ ವಿಚಾರಗಳು ತಲುಪಬೇಕು, ಕಾನ್ವರ್ಸೇಷನ್ ಆಗಬೇಕು ಅಂತಂದ್ರೆ ಧ್ವನಿ ಬಹಳ ಮುಖ್ಯ. ನಿಮ್ಮ ಈ ಓಂ ಅನ್ನುವಂತ ಈ ಪ್ರಾಸೆಸ್ ಏನಿದೆ ಅದಕ್ಕೆ ಇಡೀ ವಿಶ್ವದಲ್ಲಿ ಮನ್ನಣೆ ಸಿಕ್ಕಿದೆ. ಅದನ್ನ ಗೌರವಿಸುವಂತ ಸುಸಂದರ್ಭ ಇದು. ಆರಂಭದಲ್ಲಿ ಐ ಜಸ್ಟ್ ವಾಂಟ್ ಟು ಸ್ಟಾರ್ಟ್ ಇಟ್ ಫ್ರಮ್ ದ ಬಿಗಿನಿಂಗ್. ಎಷ್ಟೊಂದು ವೈದ್ಯಕೀಯ ಸೇವೆಯಲ್ಲಿ ಬೇಕಾದಷ್ಟು ಡಿವಿಷನ್ಸ್ ಇದೆ. ವೈ ಯು ಚೂಸ್ ಆಂಕಾಲಜಿ? ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಮೊದಲಾಗಿ ಧನ್ಯವಾದಗಳು. ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈ ಕ್ವೆಶ್ಚನ್ ಅನ್ನು ಹಲವಾರು ಸತಿ ನಮ್ಮ ಜೂನಿಯರ್ಗಳು ಕೇಳ್ತಾರೆ. ಸರ್, ಈ ಒಂದು ಬ್ರಾಂಚ್ ಅನ್ನು ನಾನು ಹೇಗೆ ಚೂಸ್ ಮಾಡ್ಲಿ? ಈಗ ನಾನು ಆಂಕಾಲಜಿ ಇರಲಿ, ಈಗ ಲಾಟ್ ಆಫ್ ಯಂಗ್ಸ್ಟರ್ಸ್ ಆರ್ ಹಿಯರ್ ಟುಡೇ. ಈಗ ನೆಕ್ಸ್ಟ್ ಕರಿಯರ್ ಚಾಯ್ಸ್ ಮಾಡ್ಬೇಕಿದ್ರೆ ನಾನು ಯಾವ ಬ್ರಾಂಚ್ ಚೂಸ್ ಮಾಡಬೇಕು? ನೀವು ಆಂಕಾಲಜಿ ಯಾಕೆ ಚೂಸ್ ಮಾಡಿದ್ದೀರಿ ಹೇಳಿ. ನನ್ನ ಕತೆ ಇರೋದು ಸ್ವಲ್ಪ ವಿಚಿತ್ರವಾದಂಥದ್ದು. ಅಂದ್ರೆ ನಾನು ಒಂದು ಯಾವಾಗ್ಲೂ ಹೇಳೋದು, ಒಂದು ಇಂಗ್ಲಿಷ್ ಅಲ್ಲಿ ಗಾದೆ ಉಂಟು, ಯು ಕನೆಕ್ಟ್ ದ ಡಾಟ್ಸ್ ವೆನ್ ಯು ಲುಕ್ ಬ್ಯಾಕ್ ಹೇಳಿ. ಅಂದ್ರೆ ಹಿಂತಿರುಗಿ ನೋಡುವಾಗ ನಮಗೆ ಜೀವನದ ಏನೋ ಕನೆಕ್ಷನ್ ಅರ್ಥ ಆಗತ್ತೆ, ಎದುರು ಮುಂದೆ ನೋಡುವಾಗ ನಮಗದು ಅರ್ಥ ಆಗೋದಿಲ್ಲ. ಇವತ್ತಿಗೆ ನಾನು ಇಲ್ಲಿ ಕೂತು, ಈ ವೇದಿಕೆಯಲ್ಲಿ ಕೂತು ಇದರ ಬಗ್ಗೆ ಯೋಚನೆ ಮಾಡಿದರೆ, ಫಸ್ಟ್ ಇಯರ್ ಮೆಡಿಕಲ್ ಅಲ್ಲಿ ನನಗೆ ಏನೋ ಆಕರ್ಷಣೆ ಧ್ವನಿಪೆಟ್ಟಿಗೆ ಮೇಲೆ. ಅದು ಯಾಕೆ ಗೊತ್ತಿಲ್ಲ. ಪೂರ್ತಿ ಶರೀರದಲ್ಲಿ ನಾವು ಡಿಸೆಕ್ಷನ್ ಹಾಲ್ ಇರುತ್ತೆ ಅನಾಟಮಿಯಲ್ಲಿ, ಅದರಲ್ಲಿ ನಾವು ಡಿಸೆಕ್ಷನ್ ಮಾಡ್ತಾ ಇರ್ತೇವೆ, ಪೇಷಂಟ್ಸ್ ಅನ್ನು ಸ್ಟಡಿ ಮಾಡ್ತೇವೆ. ಅದರಲ್ಲಿ ಬರೇ ಮಾತ್ರ ಧ್ವನಿಪೆಟ್ಟಿಗೆ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಅದರ ಮೇಲೆ ಒಂದು 2 hours ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೆ ಫಸ್ಟ್ ಇಯರ್ ಮೆಡಿಸಿನ್ ಅಲ್ಲಿ. ಯಾಕೆ ಗೊತ್ತಿಲ್ಲ, ಬಟ್ ಅದರ ಆಕರ್ಷಣೆ ಇತ್ತು. ದಿನ ಹೋಗ್ತಾ ಹೋಯ್ತು, ಮೆಡಿಕಲ್ ಕಂಪ್ಲೀಟ್ ಆಯ್ತು, ಸರ್ಜರಿ ಇದು ಮಾಡಿದೆ, ಟ್ರೈನಿಂಗ್ ತಗೊಂಡೆವು. ಅದಾದ್ಮೇಲೆ ಶಿರ ಕುತ್ತಿಗೆ ವಿಭಾಗದ ಎಕ್ಸ್ಪರ್ಟೈಸ್ ಮಾಡಿದೆ. ಅದರಲ್ಲಿಯೂ ಧ್ವನಿಪೆಟ್ಟಿಗೆ ಮೇಲೆ ತುಂಬಾ ಆಸಕ್ತಿ. ಅದು ಫಸ್ಟ್ ಇಯರ್ ಮೆಡಿಸಿನ್ ಇಂದ ತೆಗೆದು ಕಂಪ್ಲೀಷನ್ ವರೆಗೆ ಅದೇ ಒಂದು ಆಸಕ್ತಿ ಇತ್ತು. ಅದರಲ್ಲಿ ಇರುವಂತಹ ಹೊಸ ನರಗಳು ಹುಡುಕಾಡುದು, ಅದರಲ್ಲಿ ಇರುವಂತಹ ಪೇಪರ್ಗಳು ಬರೆಯುವುದು, ಸ್ಪೆಷಲ್ ರಿಸರ್ಚ್ ಬರೆಯುವುದು. ಗ್ರೇಸ್ ಅನಾಟಮಿ ಹೇಳುವಂತ ಒಂದು ಪುಸ್ತಕ ಉಂಟು, ಅದರಲ್ಲಿ ಬಾರಿ ಫೇಮಸ್ ಮೆಡಿಕಲ್. ಇದರಲ್ಲಿ ಲಾಸ್ಟ್ ತಿಂಗಳು ಅದರ ಎಡಿಟರ್ ಅನ್ನು ಮೀಟ್ ಆದೆ. ಅವ್ನು ನನಗೆ ಅದರಲ್ಲಿ ಒಂದು ಚಿಕ್ಕ ಚಾಪ್ಟರ್ ನೆಕ್ಸ್ಟ್ ನೀವು ಬರಿಬೇಕು ಹೇಳುವಂತ ಒಂದು ಮಾತು ಹೇಳಿದ್ದ. ಅದೇ ಪುಸ್ತಕ ಓದಿದ್ದವನು ನಾನು. ಇವತ್ತಿಗೆ ಅಲ್ಲಿ ಆ ಎಡಿಟರ್ ಅನ್ನು ಮೀಟ್ ಆಗಿ, ಆ ಲಂಡನ್ ಇಂದ ಬಂದ ಎಡಿಟರ್ ನನ್ನ ಎದುರು ಕೂತಿದ್ದ. ಆ ಜರ್ನಿಯನ್ನು ನಾನು ಯೋಚನೆ ಮಾಡುವಾಗ ನಾನು ನೋಡುದು, ನಮ್ಮ ಇಂಟ್ಯೂಷನ್ ಇರುತ್ತೆ, ನಮ್ಮ ಇಂಟ್ಯೂಷನ್, ನಮ್ಮ ಒಳಗಿರುವ ಗಟ್ ಫೀಲ್ ಹೇಳ್ತೇವೆ ನಾವು. ಅದಕ್ಕೆ ಅದು ಏನೋ ಒಂದು ನಮಗೆ ಒಂದು ಕಡೆಗೆ ತಗೊಂಡು ಹೋಗ್ತಾ ಇರುತ್ತೆ. ಅದನ್ನು ಕೇಳುವ ಧೈರ್ಯ ತುಂಬಾ ಕಡಿಮೆ ಜನ ಹತ್ರ ಇರುತ್ತೆ. ಎಲ್ಲರಿಗೇನಾಗತ್ತೆ, ಒಂದು ಬೇರೆ ನಾಯ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ. ಆ ಒಂದು ನಾಯ್ಸ್ ಏನ್ ಹೇಳ್ತಾ ಇರುತ್ತೆ, ಇದು ಮಾಡಬೇಕು, ಕರಿಯರ್ ಅಲ್ಲಿ ಇದುಂಟು, ಮಾರ್ಕೆಟ್ ಹಿಂಗ್ ನಡೀತಾ ಉಂಟು. ಈಗ ನನಗೆ ಒಂದೇ ವಾಯ್ಸ್ ಕೇಳ್ತಾ ಇತ್ತು, ಧ್ವನಿಪೆಟ್ಟಿಗೆ. ಅದು ವಾಯ್ಸ್ ಅನ್ನು ಕೇಳ್ಕೊಂಡು ಹೋದೆ. ಇನ್ಫ್ಯಾಕ್ಟ್ ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಟ್ರೈನಿಂಗ್ ಹೋಗುವಾಗ ನನಗೆ ನೆನಪು, ಮೊದಲನೇ 7-8 ದಿನ ನನ್ನ ಅಪ್ಲಿಕೇಶನ್ ನೋಡುವವರು ಇರ್ಲಿಲ್ಲ. ನಾನು ಸುಮ್ಮನೆ ನಿಂತಿದ್ದೆ. ನನ್ನ ಸರ್ಟಿಫಿಕೇಟ್ ಬಂದಿರಲಿಲ್ಲ. ಅಂದ್ರೆ ನನ್ನ ಪಾಸ್ ಆಗೋ ಸರ್ಟಿಫಿಕೇಟ್. ನನಗೆ ಫೈನಲಿ ಗೋಲ್ಡ್ ಮೆಡಲ್ ಸಿಕ್ಕಿತ್ತು, ಅದು ಬೇರೆ ವಿಷಯ. ಬಟ್ ನನ್ನ ಪಾಸ್ ಆಗೋ ಸರ್ಟಿಫಿಕೇಟ್ ಇಲ್ಲದೆ ನಾನು ಟಾಟಾ ಹಾಸ್ಪಿಟಲ್ ಹೋಗಿ ದ್ವಾರದಲ್ಲಿ ಕೂತಿದ್ದೆ. 8 ದಿನ ಕೂತು ಅಲ್ಲಿ ನಾನು ರೆಗ್ಯುಲರ್ಲಿ CV ಇಟ್ಕೊಂಡು ವೇಟ್ ಮಾಡ್ತಿದ್ದೆ. ಯಾರಾದ್ರೊಬ್ರು ನೋಡ್ತಾರೆ, ಯಾರಾದ್ರೊಬ್ರು ನಮ್ಮನ್ನು ಸ್ವಲ್ಪ ಚಾನ್ಸ್ ಕೊಡ್ತಾರೆ, ಆಂಕಾಲಜಿಯಲ್ಲಿ ಕೆಲಸ ಮಾಡ್ಬೇಕು ಹೇಳಿ. 7-8 ದಿನ ಹೋಯ್ತು. ಯಾರು ಅಂದ್ರೆ ಅಲ್ಲಿರುವ ರಶ್, ಅಲ್ಲಿರುವ ಬಾಂಬೆಲಿರುವ ಕ್ರೌಡ್, ಮತ್ತೆ ಅಲ್ಲಿರುವ ಶೆಡ್ಯೂಲಿಗೆ ಯಾರಿಗೂ ಟೈಮ್ ಇರಲಿಲ್ಲ. ಡೈರೆಕ್ಟರ್ ಸಾಹೇಬರು ಬಿಸಿ ಇದ್ರು, ಬೇರೆ ಸೀನಿಯರ್ ಕೆಲವೆಲ್ಲ ಅಡ್ಮಿನಿಸ್ಟ್ರೇಟರ್ಸ್ ಬಿಸಿ ಇದ್ರು. ನಾನು ಹೇಳುವುದು, ಆ ದಿನಗಳದ್ದು ಯೋಚನೆ ಮಾಡಿ 9ನೇ ದಿನಕ್ಕೆ ಏನೋ ಒಂದು ಆಕ್ಸಿಡೆಂಟಲ್ ಆಗಿ ಒಬ್ರು ನನ್ನನ್ನು ಕರೆದು ಮಾತನಾಡಿಸಿದ್ರು. CV ನೋಡಿ ಹೇಳಿದ್ರು, ನೀನ್ ಏನ್ ಮಾಡ್ತಾ ಇದೀಯಪ್ಪ, ಇಷ್ಟು ದಿನ ಇಲ್ಲಿ ಓಡಾಡ್ತಾ ಇದ್ದಿ. ನಾನು ಹೇಳಿದೆ, ಸರ್ ನನಗೆ ಆಂಕಾಲಜಿ ಮಾಡ್ಬೇಕು ಸರ್, ತುಂಬಾ ಇಂಟ್ರೆಸ್ಟ್ ಉಂಟು, ಅದಕ್ಕೆ ಅವಕಾಶ ಕೊಡಿ ಹೇಳಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ.
ಓಕೆ. ಅವ್ರು ನನ್ನ CV ಓದಿ ನೀನು ಇವತ್ತು ಜಾಯಿನ್ ಆಗ್ತೀಯ ನಾಳೆ ಜಾಯಿನ್ ಆಗ್ತೀಯ ಕೇಳಿದ್ರು. ನಾನು ಹೇಳಿದೆ ಸರ್ ನನ್ನ ಹತ್ರ 2 ಬಟ್ಟೆ ಇಟ್ಕೊಂಡು ನಾನು ಮುಂಬೈ ಬಂದಿದ್ದೇನೆ, ನನ್ನ ಹತ್ರ ಆಕ್ಚುಲಿ ನಾನು ಮನೆಗೆ ಹೋಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಹೇಳಿದಕ್ಕೆ, ಯಾಕೆ ಬೇಕಾಗತ್ತೆ ಬಟ್ಟೆ, ಹೆಂಗೂ ಓಟಿಯಲ್ಲಿ ಇರ್ತಿ, ಏನು ಬೇರೆ ಕೆಲಸ ಇರುವುದಿಲ್ಲ, ಹೊರಗೆ ಹೋಗಕ್ಕೆ ನಿಮ್ಮನ್ನು ಬಿಡುವುದಿಲ್ಲ, ನಿನಗೆ ಯಾಕೆ ಬಟ್ಟೆ ಬೇಕು, ಓಟಿ ಬಟ್ಟೆಯಲ್ಲಿ ಜೀವನ ಮಾಡುವ ಹೇಳಿದ್ರು. ಸೊ ನಾಳೆ ಜಾಯಿನ್ ಆಗೋ ಹೇಳಿದ್ರು. ನನ್ನ ಜರ್ನಿ ಶುರುವಾದದ್ದ ಮೊದಲನೇ ದಿನ ನಾನು ಯೋಚನೆ ಮಾಡುವಾಗ ನಾನು ಹೇಳುದು, ಆ 2 ಬಟ್ಟೆ ಇಟ್ಕೊಂಡು ನಾನು ಮುಂಬೈಗೆ ಹೋದವನು